ಎಲ್ಲರಿಗೂ ನಮಸ್ಕಾರ. ಅಕ್ಷರ ಕಲಿಕೆಗಾಗಿ ಹೋರಾಟ, ದೇ ಜವರೇಗೌಡ ಅವರು ಬರೆದಿರುವಂಥದ್ದು. ಹಿಂದಿನ ತರಗತಿಯಲ್ಲಿ ನಾವು ದೇ ಜವರೇಗೌಡ ಅವರ ಬಾಲ್ಯದ ಜೀವನವನ್ನು ತಿಳಿದುಕೊಂಡಿದ್ದೇವೆ. ಬಾಲ್ಯದಲ್ಲಿ ಲೇಖಕರಿಗೆ ಶಾಲೆಗೆ ಹೋಗಬೇಕು ಎನ್ನುವಂತಹ ಅತಿಯಾದ ಆಸೆ ಇದ್ದರೂ ಕೂಡ ತಂದೆ ಶಾಲೆಗೆ ಕಳಿಸೋದಿಲ್ಲ ಎನ್ನುವಂತಹ ಹಠ ಹಿಡಿದಿರ್ತಾರೆ. ಯಾಕಂತ ಹೇಳಿದರೆ, ಮನೆಯಲ್ಲಿ ಒಬ್ಬ ಮಗ ಕಲಿತ್ರೆ ಸಾಕು, ಎಲ್ಲರನ್ನ ಕಲಿಸಲಿಕ್ಕೆ ತನ್ನಲ್ಲಿ ಆರ್ಥಿಕವಾದ ಶಕ್ತಿ ಇರೋದಿಲ್ಲ ಎನ್ನುವಂಥದ್ದನ್ನು ಅಲ್ಲಿ ಲೇಖಕರ ತಂದೆಯವರು ಹೇಳ್ತಾ ಹೋಗ್ತಾರೆ. ಲೇಖಕರ ಅಣ್ಣ ಕಲಿತಾ ಇರ್ತಾರೆ ಅಜ್ಜಿ ಮನೆಯಲ್ಲಿ, ಇವರಿಗೆ ಗೊತ್ತಿರೋದಿಲ್ಲ ಅಣ್ಣ ಅಂತ ಹೇಳಿ. ಆದರೆ ಮತ್ತೆ ಅವರು ಶಾಲೆಗೆ ಹೋಗಲಿಕ್ಕೆ ಮನಸ್ಸಿಲ್ಲದೆ ವಾಪಸ್ ಮನೆಗೆ ಬಂದಾಗ ಲೇಖಕರು ತಾನು ಶಾಲೆಗೆ ಹೋಗಲೇಬೇಕು ಅಂತ ಹೇಳಿ ಹಠ ಹಿಡಿತಾರೆ. ಆಗ ಲೇಖಕರನ್ನು ಶಾಲೆಗೆ ಹೋಗಲಿಕ್ಕೆ ಅಂತ ಹೇಳಿ ಅವರ ಅಧ್ಯಾಪಕರು ಬಂದು ತಮ್ಮ ಮಗನನ್ನು ಶಾಲೆಗೆ ಕಳಿಸ್ಬೇಕು ಅಂತ ಹೇಳ್ತಾರೆ. ಅಲ್ಲಿವರೆಗೆ ಹಿಂದಿನ ತರಗತಿಯಲ್ಲಿ ನಾವು ಕೇಳಿದ್ದೇವೆ, ಓದಿದ್ದೇವೆ. ಇಂದಿನ ತರಗತಿಯಲ್ಲಿ ಮುಂದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಧಾನ ಪಾತ್ರ ವಹಿಸಿ ಹೆಸರಾಂತ ಪತ್ರಿಕೋದ್ಯಮಿಗಳಾಗಿ, ಶಿವಪುರದ ಕಾಂಗ್ರೆಸ್ಸಿನ ವೀರರಾಗಿ, ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ, ಸಚಿವ ಮಂಡಳಿಯ ಸದಸ್ಯರಾಗಿ, ಮೈಸೂರಿನ ರಮ್ಯೇತಿಹಾಸದಲ್ಲಿ ಶಾಶ್ವತ ಸ್ಥಾನವನ್ನು ಸಂಪಾದಿಸಿಕೊಂಡ ಶ್ರೀಮಾನ್ H.K. ವೀರಣ್ಣ ಗೌಡರೇ ಆ ಮುಖ್ಯೋಪಾಧ್ಯಾಯರು. ವಿದ್ಯಾಭ್ಯಾಸದ ಮೊಟಕಾದ ಕೂಡಲೇ ಅವರು ನಮ್ಮ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಬಂದಂತೆ ಕಾಣುತ್ತದೆ. ಅವರು ಅತ್ಯಂತ ಸುರೂಪಿಗಳು, ವರ್ಚಸ್ವಿಗಳು, ಕುಶಲರು, ಕರುಣಾಳುಗಳು ಆದ ತರುಣರಾಗಿದ್ದರು. ಮೈಸೂರು, ಬೆಂಗಳೂರು ನಗರಗಳನ್ನು ನೋಡಿದ್ದ ಅವರು ನಾಗರಿಕವಾದ ಉತ್ತಮ ಪೋಷಾಕನ್ನು ಧರಿಸುತ್ತಿದ್ದರು. ನೆರೆಯ ಗ್ರಾಮದ ಕುಲೀನ ವಂಶದಲ್ಲಿ ಹುಟ್ಟಿದವರಾದ್ದರಿಂದ ಜನರ ಆದರ ಗೌರವಗಳಿಗೆ ಪಾತ್ರರಾಗಿದ್ದರು. ಅವರ ಟಿವಿಗೆ ಹುಡುಗರು ಮಾತ್ರವೇ ಅಲ್ಲ, ದೊಡ್ಡವರು ಹೆದರುತ್ತಿದ್ದರು. ಅವರು ಶಿಸ್ತಿನ ಸಿಪಾಯಿಯಾಗಿದ್ದರು. ಬಹಿರಂಗದಲ್ಲಿ ಎಷ್ಟೇ ದರ್ಪ ಕಾಣುತ್ತಿತ್ತೋ ಅಷ್ಟೇ ಕನಿಕರ ಅವರ ಅಂತರಂಗದಲ್ಲಿ ಮನೆಯಾಗಿತ್ತು. ಯಾವುದೋ ತಿಂಗಳ ಮೊದಲ ವಾರದಲ್ಲಿ ಅವರು ಪೇಟೆಗೆ ಹೋಗಿದ್ದಾಗ ನನಗೆ ಒಂದು ಜೊತೆ ಬಟ್ಟೆಯನ್ನು, ಸ್ಲೇಟು, ಪುಸ್ತಕಗಳನ್ನು ತಂದುಕೊಟ್ಟಿದ್ದರು. ನಾನು ಸೂಟಿಯಾಗಿದ್ದೇನೆಂಬ ಭಾವದಿಂದಲೋ ಏನೋ ನನ್ನನ್ನು ಎತ್ತಿಕೊಳ್ಳುತ್ತಲೇ 2ನೆಯ ತರಗತಿಗೆ ಸೇರಿಸಿದಂತೆ ನೆನಪು. ಮುಂದೆ ಇವರು ಸ್ವಾತಂತ್ರ್ಯ ಶಾಲೆಗೆ ಕಳಿಸ್ಲಿಕ್ಕೆ ಅಂತ ಹೇಳಿ ಒಪ್ತಾರೆ ತಂದೆ. ಆದರೆ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಯಾರು, ಅವರು ಏನಾಗಿದ್ರು ಎನ್ನುವಂಥದ್ರ ಬಗ್ಗೆ ಒಂಚೂರು ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಇವರನ್ನು ಶಾಲೆಗೆ ಸೇರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ತನಗೆ ಆರ್ಥಿಕವಾಗಿ ತಾನು ಹಿಂದುಳಿದಿದ್ದೇನೆ, ನನಗೆ ಸೇರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಮುಖ್ಯೋಪಾಧ್ಯಾಯರೇ ಏನು ಮಾಡ್ತಾರೆ, ನೀನು ಬಟ್ಟೆ ಬಗ್ಗೆ ಯೋಚನೆ ಮಾಡಬೇಡ, ನಾನು ತಂದು ಕೊಡ್ತೇನೆ, ಹುಡುಗನನ್ನು ನೀನೇನು ಮಾಡಬೇಕು, ನಾಳೆಯಿಂದ ಶಾಲೆ ಕಳಿಸ್ಬೇಕು. ಹುಡುಗನಿಗೆ ಕಲಿಯಬೇಕು ಎನ್ನುವಂತಹ ಅತಿಯಾದ ಆಸೆ ಇದೆ, ಕಲಿಯುವಂಥ ಮನಸ್ಸಿದೆ. ಆದ ಕಾರಣ ಏನು ಮಾಡಬೇಕು, ಅವನನ್ನು ಶಾಲೆಗೆ ಕಳಿಸ್ಬೇಕು. ಅವನಿಗೆ ಬಟ್ಟೆ ಇಲ್ಲ, ಬರೆ ಇಲ್ಲ ಅಂತ ಹೇಳಿ ನೀನು ಆ ಒಂದು ಕಾರಣಕ್ಕೆ ಕಲಿಯುವಂಥ ಹುಡುಗನನ್ನು ಕಲಿಯದ ಹಾಗೆ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ಲೇಖಕರ ತಂದೆಯವರ ಮನಸ್ಸನ್ನು ಗೆದ್ದು ಅವರಿಗೆ ಒಂದಷ್ಟು ವಿಷಯವನ್ನೆಲ್ಲ ತಿಳಿಸಿ ಅವರನ್ನು ಮುಂದಕ್ಕೆ ಶಾಲೆಗೆ ಬರುವ ಹಾಗೆ ಮಾಡುವಂತಹ ಅಧ್ಯಾಪಕರೇ ಈ ಮುಖ್ಯೋಪಾಧ್ಯಾಯರು. ಅವರ ಹೆಸರೇನು, ಅವರ ವ್ಯಕ್ತಿತ್ವ ಎಂತಹದು ಅಂತ ಹೇಳಿ ತಿಳ್ಕೊಳ್ಬೇಕಾದುದು ನಮಗೆ ಅತಿ ಮುಖ್ಯವಾಗಿರುವಂಥದ್ದು. ಮುಂದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿರುವಂತಹ ಹೆಸರಾಂತ ಪತ್ರಿಕೋದ್ಯಮಿಗಳಾಗಿರುವಂತಹ ಶಿವಪುರದ ಕಾಂಗ್ರೆಸ್ಸಿನ ವೀರರಾಗಿ, ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರುವಂತಹ ಸಚಿವ ಮಂಡಳಿಯ ಸದಸ್ಯರಾಗಿ, ಮೈಸೂರಿನ
ರಮ್ಯ ಇತಿಹಾಸದಲ್ಲಿ ಶಾಶ್ವತ ಸ್ಥಾನವನ್ನು ಸಂಪಾದಿಸಿಕೊಂಡಂತಹ ಶ್ರೀಮಾನ್ H.K. ವೀರಣ್ಣಗೌಡರು ಆ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದರಂತೆ. ಅವರ ವ್ಯಕ್ತಿತ್ವ ಹೇಗಿತ್ತು ಎನ್ನುವಂಥದ್ದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಎಲ್ಲದರಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡವರು H.K. ವೀರಣ್ಣಗೌಡರು. ಅವರು ಮುಖ್ಯೋಪಾಧ್ಯಾಯರಾಗಿ ಯಾಕೆ ಮುಖ್ಯೋಪಾಧ್ಯಾಯರಾದರು ನೋಡಿ, ಅವರನ್ನು ಕೂಡ ಶಾಲೆಗೆ ಹೆಚ್ಚು ಕಳಿಸಲಿಲ್ಲ. ವಿದ್ಯಾಭ್ಯಾಸ ಮೊಟಕುಗೊಳಿಸಿದ ನಂತರ ಆಗ ಈಗಿನ ಹಾಗೆ ನಮ್ಮಲ್ಲಿ ಕಾಂಪಿಟೇಷನ್ಗಳಿರುವ ಹಾಗೆ, ಒಂದು ಪೋಸ್ಟಿಗೆ 10 ಜನರು ಕಾಂಪಿಟೇಷನ್ ಮಾಡುವ ಹಾಗೆ ಅಂದಿನ ಕಾಲದಲ್ಲಿ ಕಾಂಪಿಟೇಷನ್ಗಳು ಇರಲಿಲ್ಲ. ಅಲ್ಲಿ ಯಾರು ಚೆನ್ನಾಗಿ ಓದಿರ್ತಾರೋ ಆ ಹುದ್ದೆಗೆ ಪಡೀಲಿಕ್ಕೆ ಎಷ್ಟು ಅರ್ಹತೆ ಬೇಕೋ ಅಷ್ಟನ್ನು ಪಡೆದಿದ್ರೆ ನೇರವಾಗಿ ಅವರಿಗೇನಾಗ್ತಿತ್ತು, ಅಲ್ಲಿ ಕೆಲಸ ಸಿಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಆವಾಗ ಕಲಿಯುವವರ ಸಂಖ್ಯೆ ತುಂಬಾ ಕಡಿಮೆ ಇತ್ತು. ಆಗ ಕಲಿಕೆ ಇಷ್ಟು ಸುಲಭವಾಗಿರಲಿಲ್ಲ. ಕಲಿಯುವುದು ಅಂತ ಹೇಳಿದರೆ ವರ್ಷ ಪೂರ್ತಿ ಕಲಿಯಬೇಕು, ಕಲಿತದನ್ನು ನೆನಪಿಟ್ಕೊಂಡು ವರ್ಷದ ಕೊನೆಯಲ್ಲಿ ಬರೆಯಬೇಕು. ಬರೆಯುವಾಗಲೂ ಹಾಗೇನೆ ಎಷ್ಟು ಚಂದವಾಗಿ ಬರೆದ್ರೂ ಸಾಲ್ತಾ ಇರಲಿಲ್ಲ. ಪ್ರತಿ ಒಂದನ್ನೂ ಕೂಡ ಸರಿಯಾಗಿ ನೋಡಿ ಅಲ್ಲಿ ಏನು ಮಾಡ್ತಾಯಿದ್ರು, ಮಾರ್ಕನ್ನು ಕೊಡ್ತಾಯಿದ್ರು. ಇವಾಗ ನಮಗೆ 98, 100ಕ್ಕೆ 100 ಪಡೆದಿರುವಂತಹ ಉದಾಹರಣೆಗಳು ನಮಗೆ ಬೇಕಾದಷ್ಟು ಸಿಗ್ತವೆ. ಆದರೆ ಹಿಂದಿನ ಕಾಲದಲ್ಲಿ ಹಾಗೆ ಇರಲಿಲ್ಲ. ಪ್ರತಿ ಒಂದು ಸಣ್ಣ ತಪ್ಪಿಗೂ ಕೂಡ ಅಲ್ಲಿ ಏನು ಮಾಡ್ತಾಯಿದ್ರು, ಮಾರ್ಕನ್ನು ತೆಗಿತಾಯಿದ್ರು. ಹೀಗಿರುವಂಥ ಸಂದರ್ಭದಲ್ಲಿ ಪಾಸಾಗೋದು ಅಂತ ಹೇಳಿದರೆ ದೊಡ್ಡ ವಿಷಯವೇ ಸರಿಯಾಗಿತ್ತು. ಸುಮ್ಮನೆ 100ಕ್ಕೆ 100 ಯಾರಿಗೂ ಸಿಗ್ತಾನೇ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಈ ವೀರಣ್ಣಗೌಡರು ಮುಖ್ಯೋಪಾಧ್ಯಾಯರಾಗ್ತಾರೆ. ಅವರು ಕೂಡ ಶಾಲೆಯನ್ನು ಮೊಟಕುಗೊಳಿಸಿ ಅರ್ಧಕ್ಕೆ ಬಿಟ್ಟು ಮುಖ್ಯೋಪಾಧ್ಯಾಯರಾಗಿ ಬಂದಂತೆ ಕಾಣ್ತಾ ಇದೆ. ಅವರು ನೋಡ್ಲಿಕ್ಕೆ ಹೇಗಿದ್ರು ಎನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಸ್ವರೂಪಿಗಳಾಗಿದ್ರು, ತುಂಬ ಚಂದವಾಗಿದ್ರು, ವರ್ಚಸ್ವಿ, ಅವರ ಮುಖದಲ್ಲೊಂದು ವರ್ಚಸ್ಸಿತ್ತು, ಕುಶಲರಾಗಿದ್ರು, ಎಲ್ಲ ವಿಷಯವನ್ನು ಬೇಗನೆ ಗಮನಿಸುವಂಥವರಾಗಿದ್ರು, ಕರುಣಾಳುಗಳಾಗಿದ್ರು. ಅತಿ ಬಡತನದಲ್ಲಿರುವವರ ಮೇಲೆ ಕರುಣೆ ಕಾಣ್ತಾ ಇತ್ತು. ಆದ ತರುಣರಾಗಿದ್ರು, ಯುವಕರಾಗಿದ್ರು. ಮೈಸೂರು, ಬೆಂಗಳೂರು ನಗರಗಳನ್ನು ನೋಡಿದ್ದ ಅವರು ನಾಗರಿಕವಾದ ಉತ್ತಮ ಪೋಷಾಕನ್ನು ಧರಿಸ್ತಾ ಇದ್ರು. ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಾ ಇದ್ರಂತೆ. ಬೆಂಗಳೂರು, ಮೈಸೂರು ಮುಂತಾದ ನಗರಗಳನ್ನು ಅವರು ಸುತ್ತಾ ಇದ್ರು. ಆದ ಕಾರಣ ನಗರದಲ್ಲಿ ಹೇಗೆ ಬದುಕ್ತಾರೆ ಎನ್ನುವಂಥದ್ದನ್ನು ತಿಳ್ಕೊಂಡು ಅವರೇನು ಮಾಡ್ತಾಯಿದ್ರು, ನಾಜೂಕಾಗಿ ಓರಣವಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಾ ಇದ್ರಂತೆ. ನೆರೆಯ ಗ್ರಾಮದ ಕುಲೀನ ವಂಶದಲ್ಲಿ ಹುಟ್ಟಿದವರಾದ್ದರಿಂದ ಜನರ ಆದರ ಗೌರವಗಳಿಗೆ ಪಾತ್ರರಾಗಿದ್ರು. ಅವರು ಹತ್ತಿರದ ಗ್ರಾಮದವರು. ಆದ ಕಾರಣ ಜನರಿಗೂ ಕೂಡ ಏನಾಗಿತ್ತು, ಅಪಾರವಾದ ಪ್ರೀತಿ ಗೌರವಗಳಿತ್ತಂತೆ. ಅವರ ಟಿವಿಗೆ ಹುಡುಗರು ಮಾತ್ರವೇ ಅಲ್ಲ, ದೊಡ್ಡವರು ಹೆದರುತ್ತಿದ್ರು. ಅವರು ಬರುವಂತಹ ಒಂದು ಆ ಗತ್ತೇನಿದೆ, ಆ ಗತ್ತು ಅವರು ಬಂದರು ಅಂತ ಹೇಳಿದ್ರೆ ಎಲ್ಲ ಹುಡುಗರು ಕೂಡ ಹೆದರಿ ಓಡಿ ಹೋಗ್ತಾ ಇದ್ರಂತೆ. ಹಿಂದಿನ ಕಾಲದಲ್ಲಿ ಶಿಕ್ಷಕರು ಅಥವಾ ಗುರುಗಳು ಅಂತ ಹೇಳಿದರೆ ಅವರ ಮೇಲೆ ಭಯ ಭಕ್ತಿ ಎರಡೂ ಇತ್ತು. ಶಿಕ್ಷಕರಿಗೆ ಎದುರು ಮಾತಾಡುವಂತಹ ಮಕ್ಕಳು ಅವಾಗ ಕಾಣಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಒಂದು ರೀತಿಯಲ್ಲಿ ನೋಡಬೇಕಾದ್ರೆ ಇವಾಗಿನ ಪರಿಸ್ಥಿತಿಗೂ ಹಿಂದಿನ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸ ಇತ್ತು ಅಂತ ಹೇಳಬಹುದು. ಶಿಕ್ಷಕರು ತಲೆ ಕಂಡ್ರೆ ಸಾಕು ಮಕ್ಕಳೆಲ್ಲ ಅಲ್ಲಿಂದ ಎದ್ದು ಓಡಿ ಹೋಗ್ತಾ ಇದ್ರು. ಅಂತಹ ಒಂದು ಶಿಸ್ತನ್ನು ಮೈಗೂಡಿಸಿಕೊಂಡಿದ್ರು. ಇಂದಿನ ಪರಿಸ್ಥಿತಿಯನ್ನು ನಾವು ಗಮನಿಸಬೇಕಾಗತ್ತೆ. ಇಂದಿನ ಪರಿಸ್ಥಿತಿ ಹೇಗಿರುತ್ತೆ ನಿಮಗೆ ಗೊತ್ತಿದೆ. ಶಿಸ್ತಿನ ಸಿಪಾಯಿಯಾಗಿದ್ರು,
ಬಹಿರಂಗದಲ್ಲಿ ಎಷ್ಟು ದರ್ಪ ಕಾಣುತ್ತಿತ್ತೋ ಅಷ್ಟೇ ಕನಿಕರ ಅವರ ಅಂತರಂಗದಲ್ಲಿ ಮನೆ ಮಾಡಿತ್ತು. ಹೊರಗಿನ ಪ್ರಪಂಚಕ್ಕೆ, ಹೊರಗಿನ ನೋಡುವವರಿಗೆ ಹೇಗಿತ್ತು ಅಂತ ಹೇಳಿದ್ರೆ ಒಬ್ಬ ದರ್ಪದ ಮನುಷ್ಯ ಅಂತ ಕಾಣ್ತಾ ಇದ್ರು. ಆದರೆ ನಿಜವಾಗಿ ಅವರು ಪ್ರೀತಿ ಕರುಣೆಗಳನ್ನು ಹೊಂದಿದವರಾಗಿದ್ರು. ಯಾವುದೋ ತಿಂಗಳ ಮೊದಲ ವಾರದಲ್ಲಿ ಅವರು ಪೇಟೆಗೆ ಹೋಗಿದ್ದಾಗ ನನಗೆ ಒಂದು ಜೊತೆ ಬಟ್ಟೆಯನ್ನು, ಸ್ಲೇಟು ಪುಸ್ತಕವನ್ನು ತಂದುಕೊಟ್ರು. ಯಾವ ತಿಂಗಳು ಅಂತ ಇವರಿಗೂ ನೆನಪಿಲ್ಲ. ಯಾಕಂತ ಹೇಳಿದರೆ ಆವಾಗಿನ ಕಾಲದಲ್ಲೆಲ್ಲ ತಿಂಗಳು ವಾರವನ್ನು ನೆನಪಿಟ್ಟುಕೊಳ್ಳುವಂಥ ಪ್ರಮೇಯವೇ ಇರಲಿಲ್ಲ. ಆದ ಕಾರಣ ಯಾವ ತಿಂಗಳಲ್ಲಿ ಇವರು ಶಾಲೆಗೆ ಸೇರಿದ್ದಾರೆ ಗೊತ್ತಿಲ್ಲ. ಶಾಲೆಗೆ ಸೇರಿದ ಯಾವುದೋ ಒಂದು ತಿಂಗಳ ಮೊದಲ ವಾರದಲ್ಲಿ ಸಾಮಾನ್ಯವಾಗಿ ತಿಂಗಳಿಗೆ ಬೇಕಾದದ್ದನ್ನು ತರಲಿಕ್ಕೆ ಅಂತ ಹೇಳಿ ವಾರದ ಮೊದಲಿಗೆ ಪೇಟೆಗೆ ಹೋಗುವಂತಹ ಅಭ್ಯಾಸ ಹಿಂದಿನವರಲ್ಲಿತ್ತು. ಅಥವಾ ವಾರಕ್ಕೊಂದು ದಿವಸ ಪೇಟೆಗೆ ಹೋಗೋದು. ಯಾಕಂತ ಹೇಳಿದರೆ ಹಳ್ಳಿಗಳೇ ಹೆಚ್ಚಾಗಿ ಇರ್ತಾ ಇದ್ದಂತಹ ಕಾಲ. ಹಳ್ಳಿಗಳಲ್ಲಿ ಏನು ಸಿಗ್ತಾ ಇರಲಿಲ್ಲ. ಏನು ಬೇಕಿದ್ರೂ ಪೇಟೆಗೆ ಹೋಗಿ ತಗೊಂಡು ಬರಬೇಕಿತ್ತು. ಆದ ಕಾರಣ ವಾರಕ್ಕೊಂದು ದಿವಸ ಅಥವಾ ತಿಂಗಳಿಗೊಂದು ದಿವಸ ಪೇಟೆಗೆ ಹೋಗಿ ತಮಗೆ ಬೇಕಾಗಿರುವಂಥ ಎಲ್ಲ ಸಾಮಾನುಗಳನ್ನು ತಗೊಂಡು ಬರುವಂಥದ್ದು. ಹಾಗೆ ಇವರು ಕೂಡ ಪೇಟೆಗೆ ಹೋದಾಗ ಅವರಿಗೆ ಬೇಕಾದಂತಹ ವಸ್ತುಗಳನ್ನೆಲ್ಲ ತಗೊಂಡಿದ್ರು. ಅದರ ಜೊತೆಗೆ ಈ ಹುಡುಗನಿಗೆ ಅಂದರೆ ಲೇಖಕರಿಗೆ ಬೇಕಾಗುವಂತಹ ಒಂದು ಜೊತೆ ಬಟ್ಟೆಯನ್ನು, ಸ್ಲೇಟು ಪುಸ್ತಕಗಳನ್ನು ತಂದು ಕೊಟ್ಟಿದ್ರಂತೆ. ಇವರ ತಂದೆಗೆ ಹೇಳಿದ್ದಾರೆ, ನೀವು ಮಗನನ್ನು ಕಳಿಸಿ ಸಾಕು, ಅವನಿಗೆ ಬೇಕಾಗುವಂತಹ ಬಟ್ಟೆ ಬರೆಗಳನ್ನು ನಾನು ಕೊಡ್ತೇನೆ ಅಂತ ಹೇಳಿ. ಹಾಗೆ ಇವರು ಏನು ಮಾಡ್ತಾರೆ, ಒಂದು ಜೊತೆ ಬಟ್ಟೆ ಬರೆಗಳನ್ನು ತಂದು ಕೊಟ್ಟಿದ್ರಂತೆ. ಇವರು ನೋಡಲಿಕ್ಕೆ ತುಂಬ ಚುರುಕಾಗಿದ್ದರು. ಸೂಟಿಯಾಗಿದ್ದೇನೆಂಬ ಭಾವನೆಯಿಂದಲೋ ಏನೋ ನನ್ನನ್ನು ಎತ್ತುಕೊಳ್ಳುತ್ತಲೇ 2ನೆಯ ತರಗತಿಗೆ ಸೇರಿಸಿದಂತೆ ನೆನಪು. ನಾನು ತುಂಬ ಚುರುಕಾಗಿದ್ದೇನೆ, ಪ್ರತಿಯೊಂದರಲ್ಲೂ ಹೇಳಿದ್ದನ್ನು ಪ್ರತಿಯೊಂದನ್ನು ಕಲಿತಾ ಇದ್ದೇನೆ ಎನ್ನುವಂತಹ ಭಾವನೆಯಿಂದ ಏನು ಮಾಡ್ತಾರಂತೆ, ಇವರನ್ನು ಎತ್ತಿಕೊಳ್ತಾರಂತೆ. ಮಕ್ಕಳನ್ನು ಕಂಡರೆ ಸಾಮಾನ್ಯವಾಗಿ ಎಲ್ರಿಗೂ ಎತ್ತಿಕೊಳ್ಬೇಕು, ಮುದ್ದಾಡಬೇಕು ಎನ್ನುವಂತಹ ಆಸೆ ಇರುತ್ತೆ. ಹಾಗಾಗಿ ಇವರನ್ನು ಕಂಡಾಗಲೂ ಕೂಡ ಪ್ರೀತಿಯಿಂದ ಎತ್ತಿಕೊಳ್ಬೇಕು ಅಂತ ಅನಿಸತ್ತೆ. ಎತ್ತಿಕೊಳ್ತಾರೆ. ಎತ್ತಿಕೊಂಡು 2ನೇ ತರಗತಿಗೆ ಸೇರಿಸ್ತಾರಂತೆ. ಹಿಂದಿನ ಕಾಲದಲ್ಲಿ ಪ್ರಮೋಷನ್ ಮಾಡುವಂಥ ಒಂದು ಕ್ಲಾಸಿಗೆ ಬಿಟ್ಟು ಇನ್ನೊಂದು ಕ್ಲಾಸಿಗೆ ನೇರವಾಗಿ ಪ್ರಮೋಷನ್ ಮಾಡುವಂಥದ್ದು, ಪಾಸ್ ಮಾಡುವಂಥ ಒಂದು ಕ್ರಮ ಇತ್ತು. ಆವಾಗಿನ ಆ ಒಂದು ಸೌಲಭ್ಯ. ನೀವು ತುಂಬ ಹುಷಾರಾಗಿದ್ದರೆ, ಆ ಕ್ಲಾಸಿದ್ದೆಲ್ಲ ಕಲೀಲಿಕ್ಕೆ ನಿಮ್ಮಲ್ಲಿ ಸಾಮರ್ಥ್ಯ ಇದ್ದರೆ, ನೀವು ಒಂದು ಕ್ಲಾಸನ್ನು ಬಿಟ್ಟು ಇನ್ನೊಂದು ಕ್ಲಾಸಿಗೆ, ಮುಂದಿನ ತರಗತಿಗೆ ವರ್ಗ ಆಗ್ಬೋದಿತ್ತು. ಇದು ಅಲ್ಲಿ ಇದ್ದಿರುವಂತಹ ಒಂದು ಹೆಚ್ಚಿನ ಉಪಯೋಗ ಅಂತ ಹೇಳ್ಬೋದು. ಶಾಲೆಗೆ ಸೇರಿಸಿದಾಗ ನನ್ನ ವಯಸ್ಸೆಷ್ಟು ಇಂದಿಗೂ ನೆನಪಿಲ್ಲ. ಹಿಂದಿನ ಕಾಲದಲ್ಲೆಲ್ಲ 1ನೇ ಕ್ಲಾಸಿಗೆ ಸೇರಿಸಬೇಕು ಅಂತ ಹೇಳಿದರೆ ಎಷ್ಟು ವರ್ಷ ವಯಸ್ಸಾಗಿರಬೇಕು ಗೊತ್ತಿಲ್ಲ. ಕೆಲವು 5 ವರ್ಷಕ್ಕೆ ಸೇರ್ತಾರೆ, ಕೆಲವು 8 ವರ್ಷಕ್ಕೆ ಸೇರ್ತಾರೆ, ಕೆಲವು 6 ವರ್ಷಕ್ಕೆ ಸೇರ್ತಾರೆ, ಕೆಲವರು 7 ವರ್ಷಕ್ಕೆ ಸೇರ್ತಾರೆ. ಹಿಂದಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ, ಮಕ್ಕಳು ಶಾಲೆಗೆ ಇಷ್ಟೇ ವರ್ಷಕ್ಕೆ ಹೋಗಬೇಕು, ಇಷ್ಟೇ ವರ್ಷಕ್ಕೆ ಇದೇ ತರಗತಿಯಲ್ಲಿರಬೇಕು ಎನ್ನುವಂಥ ನಿಯಮಗಳೇನೂ ಇರಲಿಲ್ಲ. ಯಾಕಂತ ಹೇಳಿದರೆ 5 ವರ್ಷ ಆದರೆ ಸೇರ್ಬೋದಿತ್ತು. 5 ವರ್ಷದ ಮಕ್ಕಳನ್ನು ಶಾಲೆಗೆ ಸೇರಿಸಬೇಕು. ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಇವಾಗಿನ ಹಾಗೆ ಮನೆ ಬಾಗಿಲಿಗೆ ಬರುವಂಥ ವ್ಯವಸ್ಥೆ ಇರಲಿಲ್ಲ. ವಾಹನಗಳಲ್ಲಿ ಹೋಗ್ಲಿಕ್ಕೆ ವಾಹನಗಳೇ ಇರಲಿಲ್ಲ. ಆದ ಕಾರಣ ನಡ್ಕೊಂಡು ಹೋಗಬೇಕು. 2 ಮೈಲೋ 3 ಮೈಲೋ ನಡ್ಕೊಂಡು ಶಾಲೆಗೆ ಹೋಗಬೇಕು. ಅಷ್ಟು ದೂರಕ್ಕೆ ನಡ್ಕೊಂಡು ಸಣ್ಣ ಮಗುವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ರು, ಮಕ್ಕಳು ದೊಡ್ಡವರಾಗಿ ಅವರ ನಡಿಲಿಕ್ಕೆ ಆ ತಾಕತ್ತನ್ನು ಹೊಂದಿದ ನಂತರ 6 ವರ್ಷಕ್ಕೋ 7 ವರ್ಷಕ್ಕೋ 8 ವರ್ಷಕ್ಕೋ 9 ವರ್ಷಕ್ಕೋ 1ನೇ ಕ್ಲಾಸ್ ಸೇರಿದವರು ತುಂಬ ಜನ ಇರ್ತಾಯಿದ್ರು. ಆದ ಕಾರಣ ಅಷ್ಟು ದೊಡ್ಡ ಹುಡುಗರು ಶಾಲೆಗೆ ಸೇರಿದಾಗ ಏನು ಮಾಡ್ತಾರೆ, ಬೇಗನೆ ಅವರು ಹೇಳಿಕೊಡ್ತಾರೆ ಅನ್ನೋದನ್ನು ಬೇಗನೆ ಕಲ್ತ್ಕೊಳ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ರು, ಒಂದು ಕ್ಲಾಸನ್ನು ಬಿಟ್ಟು ಇನ್ನೊಂದು ಕ್ಲಾಸಿಗೆ, ಅವರಿಗೆ ಮುಂದಿನ ಕ್ಲಾಸಿಗೆ ಪ್ರಮೋಷನ್ ಮಾಡ್ತಾಯಿದ್ರು, ವರ್ಗ ಪಾಸ್ ಮಾಡ್ತಾಯಿದ್ರು. ಹಾಗಾಗಿ ಇಲ್ಲಿ ಈ ಲೇಖಕರನ್ನು ಶಾಲೆಗೆ ಸೇರಿಸಿದಾಗಲೂ ಕೂಡ ಎಷ್ಟು ವರ್ಷ ಆಗಿತ್ತು ಲೇಖಕರಿಗೆ ಗೊತ್ತಿಲ್ಲ. ಹುಟ್ಟಿದ ದಿನಾಂಕ ಗೊತ್ತಿದ್ರೆ ತಾನೇ ನನಗೆ ಎಷ್ಟು ವರ್ಷ ಆಗಿತ್ತು ಎನ್ನುವಂಥದ್ದು ಗೊತ್ತಿರುವಂಥದ್ದು. ಹಿಂದಿನ ಕಾಲದಲ್ಲೆಲ್ಲ ವರ್ಷವನ್ನು ಲೆಕ್ಕ ಹೇಗಿಡ್ತಿದ್ರು ಅಂತ ಹೇಳಿದ್ರೆ, ಯಾವಾಗ ಹುಟ್ಟಿದ್ದು ಅಂತ ಹೇಳಿ ತಿಂಗಳುಗಳನ್ನು ನೆನಪಿಟ್ಕೊಳ್ಳೋದು ಸಾಮಾನ್ಯವಾಗಿ.
ಅಥವಾ ಅಲ್ಲಿ ಆ ವರ್ಷ ಹುಟ್ಟಿದ ವರ್ಷ ಏನಾದರೂ ದೊಡ್ಡ ಜಾತ್ರೆಯೋ ಅಥವಾ ದೊಡ್ಡದೇನಾದರೂ ನೆರೆಯೋ ಅಥವಾ ಏನಾದರೂ ಬಂದಿತ್ತೋ ಅವಾಗ ಏನು ಮಾಡುವಂಥದ್ದು,